ನಂತರ ಬಾಳಿನ ಜ್ಯೋತಿ ಗಾನ ಗಂಧರ್ವ ಪಂಡಿತ ಪುಟ್ಟರಾಜ ಗವಾಯಿಗಳನ್ನ ಈ ವೇದಿಕೆ ಮೇಲೆ ಸ್ಮರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಎಲ್ಲ ಗಣ್ಯಮಾನ್ಯರೇ ಮತ್ತು ನಮ್ಮ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಪ್ರೇಮಾ ವಿ ಪಾಟೀಲ್ ಮೇಡಮ್ ಅವರೇ ಮತ್ತು ಇಲ್ಲಿ ಆಗಮಿಸಿದ ಯಾಕಂದ್ರೆ ಎಣ್ಣೆ ಕುಡಿಯಕ್ಕೆ ರವು ಕೊಡ್ತಾಳಲ್ಲ ರೊಕ್ಕ, ಅದನ್ನ ಬಿಡ್ರಿ ಇದನ್ನ ಕೊಡ್ರಿ. ನಾವು ಎಳ್ನೀರ್ ಕುಡಿ ಏನೈತಿಲ್ಲ ಎಳ್ನೀರ ನಿನ್ನ ರೀ ಮಾಮ. ಒಂದು ಸಲ ನನ್ನ ಎಳ್ನೀರು ನಿನ್ನ ಎರಡು ಕೈಯಾಗಿ ಬೇಡ ಬರೇ ನಿಂದ ಎಳ್ನೀರು ರೊಕ್ಕ ಹೇಳ್ತೀಯಲ್ಲವೇ. ನನ್ನ ಜೀವನದೊಳಗೆ ಎಂತೆಂತ ಎಳ್ನೀರು ಹಿಡಿದಿಲ್ಲ, ಎಂತೆಂತ ಎಳ್ನೀರು ಕುಡ್ದಿಲ್ಲ, ಎಲ್ಲ ಮಾಡಿ ಮುಗಿಸಿ ಸ್ಥಿತಿ ನಿಂತಿನ. ಈಗೇನಪ್ಪ ನಮ್ಮ ಕಡೆ ಹಿಡಿಯಕ್ಕೂ ಆಗೋದಿಲ್ಲ, ಅಂದನ್ನ ಆಗಲ್ಲ ಅಂತ ಅಂದನ್ನ ಬರೇ ಇಂತದಯ್ಯ. ಹಿಂಗ ಮಾತಾಡಿ ಗಂಡ್ಮಕ್ಳಲ್ಲಿ ಒಗ್ಗಟ್ಟಿಲ್ದಂಗೆ ಮಾಡಿಬಿಟ್ರಿ ನೀವು. ನೋಡ್ರಿ ಅವ್ರು ನೋಡಿ ಕಲಿ ನೋಡ್ರಿ, ಮಹಿಳಾ ಸಂಘ, ಧರ್ಮಸ್ಥಳ ಸಂಘ, ಬರ್ರಿ ಎಲ್ಲಾ ಗಂಡ್ಮಕ್ಳು ಸೇರಿ ನಾವು ಜೋಕುಮಾರ ಸಂಘ ಮಾಡೋದು ಬರ್ರಿ. ನೀ ಎಲ್ಲೆಲ್ಲಿ ಬರ ಎಳ್ನೀರು ಕುಡ್ದಿರ್ಬೇಕು, ಆದ್ರೆ ಈ ಲೋಕಲ್ ಕೊಪ್ಪಳ ಎಳ್ನೀರು ಒಮ್ಮೆ ಕೊಡ್ತೀನಿ ನೋಡ. 3 ದಿವಸ ನೀರು ನೆನ್ಸಂಗಿಲ್ಲ. ಓನ್ಲಿ 30 ರೂಪಾಯಿ. ಎಷ್ಟಪ್ಪಚ್ಚಿ? 30 ರೂಪಾಯಿ. ಆಗಲೇ 30 ರೂಪಾಯಿ ಅಂತಿರದ ಇಟ್ಟಿಟ್ಟದವ ಅವಕ್ಕೆ 30 ರೂಪಾಯಿ ಅಂತಲೇ ಅವಿ. ನಿನಗೆ ನಾನು 30 ರೂಪಾಯಿ ಕೊಡೋ ಬದ್ಲಿ ಅದಕ್ಕೆ ಇನ್ನು 25 ರೂಪಾಯಿ ಹಾಕಿ ಬಿಟ್ರೆ 90 ಚಾಯ್ಸ್ ಬರ್ತದೆ. 6,000 ರೂಪಾಯಿ ಕೊಡ್ತಾರಂತ ಸರ್ಕಾರದವ್ರು 6,000 ರೂಪಾಯಿ ಕೊಡ್ತಾರ ಅಂತ ತಿಳಿದು ಬಸ್ಸುರಾಗಕ್ಕೆ ನೀನು. ನನಗೆ ಗೊತ್ತಾಗೈತೆ ನೀನು ರೊಕ್ಕಕ್ಕೆ ಬೆನ್ನ ಹಾಕ್ತೀನಿ, ನನಗೆ ತಿಳಿದೈತಿ. ಅಂತಮ್ಳು ಚಂದಗಿಗೋಸ್ಕರ ಅಂತಮ್ಳ ಬಸ್ಸುರಾದ ಹೆಣ್ಣು ಮಕ್ಕಳಿಗೆ 6,000, ಬಸ್ಸುರು ಮಾಡಿದವನಿಗೆ 10 ರೂಪಾಯಿ. ನೋಡು, ನಮ್ದೊಂದು ಜನ್ಮ, ನಮ್ದೊಂದು ಬದುಕ, ಇಂಥ ಬದುಕಿಲಿ ಬೇಕಾ? ಯಾಕ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಾವು ಕೇಳೋದು ಬೇಡ. ಅವ್ರು ಅಷ್ಟ ಕಷ್ಟಪಟ್ಟಿರ್ತಾರ, ನಾವು ಕಷ್ಟಪಟ್ಟಿರಂಗಿಲ್ಲ, ಬೆವರು ಸುರಿಸಿರಂಗಿಲ್ಲ. ನಮ್ಮ ಎಲ್ಲ ಗಂಡು ಮಕ್ಕಳು ಸೇರಿ ನಾವು ನ್ಯಾಯಕ್ಕಾಗಿ ಬೇಕೇ ಬೇಕು. ಅಯ್ಯೋ, ಇಲ್ಲಿದ್ದಾಗ ಹಾಕೊಂಡೆ ಅಂದ್ರೆ ಕಟ ಎಲ್ಲರೂ ಅನ್ಬೇಕಪ್ಪ. ಅತ್ತಗ ಹಿಂಗಾದ್ರೆ ಅವ್ರು ಈ ವರ್ಷ ಬಸ್ ಫ್ರೀ ಮಾಡ್ಸಾರ, ಮುಂದ್ ವರ್ಷ ಏರೋಪ್ಲೇನ್ ಟ್ರೈನ್ ಫ್ರೀ ಮಾಡ್ತಾರೆ. ಹೋಯ್ಕೊ ತಗೊಂಡ್ ನಮ್ ಕೆಲಸ ಹೇಳು ಅಜುಕುಮಾರ್ತಿ. ಏನೋ ಹೊಸದ ಕೊಟ್ಲಿ ಹುಡುಗಿ ಹಿಂಗ. ಮತ್ತೆ ಬ್ಯಾನೆ ಕೊಡೋ ಮುಂದೆ ನಿಮ್ಮ ಮಕ್ಕ ನೋಡ್ಬಿಟ್ರೆ ಗಡಿಗಾಗಿರ್ತಾವಲ್ಲವೇ. ಬ್ಯಾನಿ ಕೊಡ್ತಾಳಂತ ಬ್ಯಾನಿ ನೀವು ಅಲ್ಲವೇ ಮತ್ತೆ ಬ್ಯಾಕ್ ಕೂದಲು ತೂಗ್ತು ಚಂದಾಗಿ ನೀವು ಬ್ಯಾನಿ ಕೊಟ್ಟಿದ್ರ ಸಿಜರಿಂಗ್ ಅನ್ನೋ ಪದ ಯಾಕ್ಲೆ ಎಷ್ಟು ಹರಡುತ್ತಿತ್ತು ನಿಮ್ಮವರು. 18 ಬೇಡ 19 ವರ್ಷ ಇರ್ತಾವ, ಮದುವೆ ಗಂಡನ ಮನೆಗೆ ಹೋಗ್ಬಿಡ್ತಾವ. 10 ವರ್ಷ ತುಂಬಿದ್ರೆ ಹೊಟ್ಟೆ ಹಿಡಿಬಿಡ್ಕೊಂಡು ಬಂದು ಕೂತು ಬಿಡ್ತಾವ. ಇವ್ರಿಗೆ ಸ್ವಾರ್ಥ ತೆಗೆತಾಳೆ. ಯಾವಾಗ ಬಂದ್ಯಲ್ಲ ತೇಜು ಅಂತಂದು ಹಿಂಗೆ ಕೇಳ್ಬೇಕ. ಮೊನ್ನೆ ಬಂದಿನ ಬೇತಿ ಎಟ್ರಾಗ ತೇಜು ಈಗ ಅಲ್ಲೇ ತಿಂದಾಗ ಈಗ ದಿಂದಾಗ ಮದುವೆಯಾಗ 5 ತಿಂಗಳಾಗಿಲ್ಲ ಅಲ್ಲೇ ದಿಂದಾಗ